ಮಹಾರಾಷ್ಟ್ರ ಚುನಾವಣೆನೇ ಬೇರೆ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ತಮಿಳುನಾಡಿನಲ್ಲಿ ಒಂದು ರೀತಿ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ಆಗಲೇ ಬಿಜೆಪಿಯ ಒಂದು ಸಂಘಟನೆ ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರೇನಿದ್ದಾರೆ, ಪ್ರಧಾನಮಂತ್ರಿಗಳು ಎಲ್ಲರೂ ಈ ಬಾರಿ ವೆಸ್ಟ್ ಬೆಂಗಾಲಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ಬಹುಶಃ ಬಹಳ ಬೇರೆ ಪಕ್ಷಗಳಿಗಿಂತ ಮುಂದಿದ್ದಾರೆ. ಮುಂದಿನ ದಿನಗಳು ಏನಾಗುತ್ತೆ ನೋಡೋಣ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ, ಚೀಫ್ ಸೆಕ್ರೆಟರಿ ಏನ್ ಮಾಡ್ತಿರಿಲ್ಲ. ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನ್ ಮಾತಾಡಿದ್ದೇನೆ, ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ. ಜೆಡಿಎಸ್ ನಿರ್ನಾಮ ಆಗಿದೆ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ನಿನ್ನೆ. ನೀವು ರಾಜ್ಯ ರಾಜಕಾರಣ ಬರೋ ವಿಚಾರ ಬಗ್ಗೆ ಚರ್ಚೆ. ಪ್ರಿಯಾಂಕಾ ಖರ್ಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ. ಈಗ ಎಂತದ್ದು ಲೀಸ್ ಬೇಸ್ಡ್ ಇದೆಯಲ್ಲ, ಅವ್ರ ಅಪ್ಪನ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ ಜೆಡಿಎಸ್ ಇಂದ ಲೀಸ್ ಮೇಲೆ ತಗೊಂಡ್ರಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಲೀಸ್ ಬೇಸಿಸ್ ಮೇಲೆ ನಿಮ್ ಪಾರ್ಟಿಗೆ ತಗೊಂಡಿದ್ದೀರಿ, ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ. ಇವತ್ತು ಒಂದ್ ಕಡೆ ಒಬ್ರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಮೊದಲು ನಿಮ್ ಪಾರ್ಟಿ ಹಣ ಬರ. ಇವತ್ತು ಮಹಾರಾಷ್ಟ್ರ ಏನಾಗಿದೆ, ಮುಂಬೈನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಸೀಟ್ ತಗೊಂಡವ್ರಲ್ಲ, ಈ ದುರಂಕಾರ ಬಿಡದೇ ಇದ್ರೆ ಏನ್ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳಿ ನಿಮಗೆ ಅಧಿಕಾರ ಕೊಡ್ತಾರೆ ಪ್ರಿಯಾಂಕಾ ಖರ್ಗೆಗೆ? ಅವ್ರ ತಂದೆ ಮೊನ್ನೆ ಏನ್ ಮಾತಾಡವ್ರೆ, ಕಲ್ಬುರ್ಗಿ ಯಾವ್ದು ಯಡ್ರಾಮಿನೋ ಯಾವ್ದೋ ಊರು ಭಾಷಣ ಮಾಡಿದ್ರಲ್ಲ, ನೀವ್ ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡ್ಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ರು, ಹಿರಿಯ ಖರ್ಗೆ. ಇವರು 8 ವರ್ಷ ಮಂತ್ರಿ, 8 ವರ್ಷ 9 ವರ್ಷ ಆಗಿರ್ಬೇಕು. ನನ್ನ 14 ತಿಂಗಳು